ಪುಟ್ಟರಾಜ ಗವಾಯಿ. ಇಷ್ಟು ಸಾಕು. ಪುಟ್ಟರಾಜರ ಸಾಧನೆಗಳು, ಅವರ ಸಮಾಜ ಸೇವೆ, ಅವರ ಪರವಾದ ಮಾತುಗಳು ಹೊರಡುತ್ತಲೇ ಇರುತ್ತವೆ. ಇತ್ತೀಚೆಗಷ್ಟೇ ಅಸ್ವಸ್ಥರಾಗಿದ್ದ ಪುಟ್ಟರಾಜರು ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಗಾಗಿದ್ರು. ಬಳಿಕ ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗವಾಯಿಗಳನ್ನು ಕರೆತರಲಾಗಿತ್ತು. ಇಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸಿದ್ರು. ಗವಾಯಿಗಳು ಪುಣ್ಯಾಶ್ರಮಕ್ಕೆ ಮರಳಿದಾಗಿನಿಂದ ಪ್ರತಿದಿನ ಅಸಂಖ್ಯ ಭಕ್ತರು ಪುಣ್ಯಾಶ್ರಮದತ್ತ ಧಾವಿಸಿ ಬರ್ತಿದ್ರು. ಗದಗದಲ್ಲಿ ಹಮಾಲಿ ಸಂಘ ಗವಾಯಿಗಳ ಶೀಘ್ರ ಚೇತರಿಕೆಗೆ ಉರುಳು ಸೇವೆ ನಡೆಸಿತ್ತು. ರಾಜ್ಯಾದ್ಯಂತ ಧರ್ಮಾತೀತವಾಗಿ ಅವರ ಶೀಘ್ರ ಗುಣಮುಖಕ್ಕೆ ವಿಶೇಷ ಪ್ರಾರ್ಥನೆ ನಡೆಸಲಾಗಿತ್ತು. ಇಂದು ಮಧ್ಯಾಹ್ನ 12:10 ಸುಮಾರು ಸದಾ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಆ ಸೂರ್ಯ ಕೂಡ ಗದುಗಿನ ಬಾನಲ್ಲಿ ಮಂಕಾಗಿದ್ದ. ನಡೆದಾಡುವ ದೇವರು ಲಿಂಗೈಕ್ಯರಾಗಿದ್ರು. ಗವಾಯಿಗಳ ದರ್ಶನಕ್ಕೆಂದೇ ದೇಶ ವಿದೇಶಗಳಿಂದ ಅವರ ಅಭಿಮಾನಿಗಳು, ಶಿಷ್ಯ ಕೋಟಿ ಪುಣ್ಯಾಶ್ರಮದಲ್ಲಿ ಸೇರಿತ್ತು. ಆದರೆ ವಿಧಿಯಾಟ ಮಾತ್ರ ಯಾರ ಆಶಯ, ಪ್ರಾರ್ಥನೆ, ಕೋರಿಕೆಗೂ ಬೆಲೆ ಕೊಡಲೇ ಇಲ್ಲ. ಹುಟ್ಟಿದ 6ನೇ ತಿಂಗಳಲ್ಲೇ ದೃಷ್ಟಿ ಕಳೆದುಕೊಂಡಿದ್ದ ಪುಟ್ಟಯ್ಯಜ್ಜರಿಗೆ ದಿವ್ಯ ದೃಷ್ಟಿ ಇತ್ತು. ಯಾರು ಸಾಧಿಸದ್ದನ್ನ ಸಾಧಿಸೋ ಛಲವಿತ್ತೋ. ಅಸಾಧ್ಯವಾದದ್ದು ಏನೂ ಇಲ್ಲ ಅನ್ನೋದನ್ನ ಅರಿತಿದ್ರು. ಜೊತೆಗೆ ಅಂಧರ ಬದುಕನ್ನು ಅರಿತಿದ್ದ ಪಂಡಿತರು ಸಾವಿರಾರು ಅಂಧರಿಗೆ, ಅನಾಥರಿಗೆ, ಕಲಾ ಪ್ರತಿಭೆಗಳಿಗೆ ಆಶ್ರಯದಾತರಾಗಿದ್ರು. ಇಂಥ ಒಬ್ಬ ಸಾಧಕ, ಕಲಾ ಸೇವಕ 97 ವರ್ಷ ಬಾಳಿದ್ರು. ಇನ್ನೂ 100 ಕಾಲ ಬಾಳಬೇಕು. ಇನ್ನಷ್ಟು ಅನಾಥರಿಗೆ, ಕಲಾ ಪ್ರತಿಭೆಗಳಿಗೆ ದಾರಿದೀಪವಾಗಬೇಕು ಅನ್ನೋ ಆಶಯ ಅವರನ್ನ ನಡೆದಾಡುವ ದೇವರೇ ಎಂದು ಆರಾಧಿಸುತ್ತಿದ್ದ ಭಕ್ತರದ್ದಾಗಿತ್ತು. ಗವಾಯಿಗಳನ್ನ ನೋಡಿ ಆ ದೇವರು ಕೂಡ ಅಸೂಯೆ ಪಟ್ಟಿರಬೇಕು. ಪುಟ್ಟರಾಜ, ಇಹಲೋಕದಲ್ಲಿ ನೀ ಮಾಡಿದ ಸಾಧನೆ ಸಾಕು. ನಿನ್ನ ಸೇವೆಗಳಿಂದ ಆ ಲೋಕ ನಿನ್ನನ್ನ 1000 ಶತಮಾನ ನೆನಪಿಡುತ್ತೆ, ನಿನ್ನನ್ನ ಪೂಜಿಸುತ್ತೆ. ಇನ್ನು ಸಾಕು ಅಂತ ಆ ದೇವರು ಕರೆಸಿಕೊಂಡಿರಬೇಕು. ಅದಕ್ಕೆ ಅನ್ಸುತ್ತೆ ಯಾವೊಬ್ಬ ಭಕ್ತನ ಕೋರಿಕೆಯೂ ಈಡೇರಲಿಲ್ಲ. ಪುಟ್ಟರಾಜ ಗವಾಯಿಗಳು ವಿದಾಯ ಹೇಳಿಯೇ ಬಿಟ್ರು.